2018 ಬಾದಾಮಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಇದ್ದೆ. ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಬಾದಾಮಿನವರು ನಿಂತಾಗ ಕೇವಲ ಕೆಲವು ಮತಗಳ ಅಂತರದಲ್ಲಿ ಗೆದ್ದರು. ಆ ಸಂದರ್ಭದಲ್ಲಿ ಬಾದಾಮಿ ಕ್ಷೇತ್ರವನ್ನ ನಾನು ದತ್ತು ತೆಗೆದುಕೊತೀನಿ, ಬಾದಾಮಿ ಕ್ಷೇತ್ರವನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದು ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ನೀವು ದತ್ತು ತೆಗೆದುಕೊಂಡು ಅಭಿವೃದ್ಧಿ ಪಡಿಸ್ತೀನಿ ಅಂತಕ್ಕಂಥ ಹೇಳಿದಂತ ಆ ಮಾತುಗಳಲ್ಲಿ ಎಷ್ಟರ ಮಟ್ಟಿಗೆ ಬಾದಾಮಿ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿದ್ದೀರಿ? ಆ 18ರಲ್ಲಿ ನಾವು ಮತ್ತು ಕಾಂಗ್ರೆಸ್ ಅಂತಿಮವಾಗಿ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾಯಿತು. ಅದು ಕಾಂಗ್ರೆಸ್ನವರ ಒಂದು ಒತ್ತಡದಲ್ಲೇ ಮಾಡಿದ್ದದು. ನಾನು ಆಲ್ಕೋಡ ನಮ್ಮ ಹನುಮಂತಪ್ಪ ಮಾವಿನ ಮರದ ಕೂತಿದ್ದಾರೆ, ಅವರ ಪರವಾಗಿ ಹಲವಾರು ದಿನ ನಾನು ಬಾದಾಮಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೆ. ನನಗೆ ಅವರು ಪ್ರವಾಸ ಮಾಡಬೇಕಾದ್ರೆ ನಮ್ಮ ಕೆರೂರು ಭಾಗದ ಕೆರೆಗೆ ನೀರನ್ನ ತುಂಬಿಸ್ತಕ್ಕಂಥದ್ದು, ಕೆರೆ ಹತ್ರಕ್ಕೆ ಕರ್ಕೊಂಡು ಹೋಗವತ್ತು ನಾನು ಬೆಳಗ್ಗೆ ಕರ್ಕೊಂಡೋಗಿ ತೋರಿಸಿದ್ರು. ಅದಿನ್ನೂ ಮರ್ತಿಲ್ಲ ನಾನು. ಚಂದೂರು ಕೆರೆ ನಾನು ಅದಕ್ಕೆ ಹಣನೂ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ನಾನು ಹೇಳಿದೆ ಅವರಿಗೆ, ಬಜೆಟ್ನ ಮಂಡನೆ ಮಾಡಿದ ಮೇಲೆ ನೀನು ಏನು 2 ಕೆಲಸದ ಬಗ್ಗೆ ನಾನು ಮಾತು ಕೊಟ್ಟಿದ್ದೆ, ಬಜೆಟ್ನಲ್ಲಿ ಇವತ್ತು ಅದಕ್ಕೆ ತೀರ್ಮಾನ ಕೊಟ್ಟಿದ್ದೇನೆ, ಜನತೆಗೆ ತಿಳಿಸಿ ಅಂತಕ್ಕಂಥದ್ದನ್ನ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಬಜೆಟ್ ಆದ ನಂತರ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅಂತವ್ರಿಗೆ ನೀವು ಮತ ಕೊಡೋ ಮುಖಾಂತರ ಈಗಾಗಲೇ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಒಬ್ಬ ಪ್ರಧಾನಿ ಕೈ ಕೆಳಗಡೆ ಕೆಲಸ ಮಾಡುವಂತ ಒಂದು ಅವಕಾಶ ನಮ್ಮ ಚರಂತಿ ಮಠ ಅವರಿಗೆ ಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡೋಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀರಿ. ತಾವು ಕೂಡ ಬಂದಿದ್ದೀರಾ. ನೀವು ಓಟ್ ಹಾಕೋದಲ್ಲ, ನಮ್ಮ ತಾಯಿಯಂದರು ಎಲ್ಲ ಹೆಣ್ಣು ಮಕ್ಕಳು ಎಲ್ಲರೂ ಮನೆಯಿಂದನೂ ಬಂದು ಹೆಚ್ಚು ಓಟ್ ಆದ್ರೆ ಹೆಚ್ಚು ಲೀಡರ್ ಗೆಲ್ಲಕ್ಕೆ ಅವಕಾಶ ಆಗ್ತದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ಬಿಜೆಪಿಯ ಕಮಲದ ಗುರುತಿಗೆ ತಮ್ಮ ಅಮೂಲ್ಯವಾದಂತ ಮತವನ್ನ ಕೊಟ್ಟು ನಮ್ಮ ಚರಂತಿ ಮಠ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ದಾರೆ. ನಾನು ಸಹ 2-3 ವರ್ಷದಿಂದ ಬಾಗಲಕೋಟೆ ಭೇಟಿ ಮಾಡಿದ್ದಾರೆ. ಒಂದು ಕಡೆ ನೀರಿನ ಚಿರಂತಿ ಶಬ್ದ ಕೇಳ್ತಾ ಇದೆ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ನೀರಿನ ಚಿರಂತಿ ಮಠಕ್ಕೆ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಬಾಗಲಕೋಟೆಯಲ್ಲಿ ನಮ್ಮ ಆಶ್ಚರ್ಯ ಪಡ್ತೀವಿ. ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆ ಗೆದ್ದಿರ್ತಾರೆ. ನಂಬಿಕೆ ದ್ರೋಹ ವಿಶ್ವಾಸ ಸಿದ್ದರಾಮಯ್ಯನವರು ಹೀಗಾಗಿ ಅವರ ನ್ಯಾಯದ ಅಗತ್ಯ ನಿಲ್ಲಿಸಿ ಬಾರಿಯಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಿಗೋದಿಲ್ಲ. 100% ನಮ್ಮ ಅಭ್ಯರ್ಥಿ. ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಘಟಕದ ವತಿಯಿಂದ ಇದು ಅಧಿಕಾರ ಶಾಶ್ವತ ಅಲ್ಲ. ನೀವೇನಾರು ರೂಲಿಂಗ್ ಪಾರ್ಟಿ ಕೈಗೊಂಬೆ ಆಗಿ ನೀವೇನಾರು ಕೆಲಸ ಮಾಡಕತ್ತಿದ್ರಿ ಅಂದ್ರೆ ನಿಮ್ಮಂತ ಮೂರ್ಖರು ಯಾರು ಅಲ್ಲ. ದೇಶ ನಡ್ಸಕತ್ತೀವಿ ನಾವು. ದೇಶದಾಗ ನಮ್ಮ ಸರ್ಕಾರ ಐತೆ ಅನ್ನೋದು ನಿಮ್ಗೆ ಅರಿವು ಇರ್ಲಿ. ನೀವೇನಾರು ಇವ್ರು ಕೈಗೊಂಬೆ ಆಗಿ ಇವ್ರ ಕರಪತ್ರ ಹಂಚುವಂತ ಕೆಲಸ ಮಾಡಿ ನಿಮ್ಮಂತ ಚುಚ್ಚ ಕೆಲಸ ಮಾಡೋರು ಯಾರು ಇಲ್ಲ. ಅಧಿಕಾರಿಗಳಿಗೆ ನಾವು ಇವತ್ತು ನೇರವಾಗಿ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ಅವ್ರು ಗಾಡಿ ಸೀಸ್ ಮಾಡಿದ್ರಿ? ನೀವು ಗಾಡಿ ಸೀಸ್ ಮಾಡ್ರಿ. ಗಾಡಿ ಸೀಸ್ ಮಾಡಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಿ ಒದಿಬೇಕ್ರಿ. ಅವ್ರನ್ನ ತಗೊಂಬಂದು ಕುರ್ಚಿ ಮೇಲೆ ಕುಂದ್ರಿಸಿ. ನಿಮ್ಗೆ ನಾಚಿಕೆ ಆಗಂಗಲ್ಲ? ನಾಚಿಕೆ ಮಾನ ಮರ್ಯಾದೆ ಐತಿ? ಪೊಲೀಸ್ ಸ್ಟೇಷನ್ ಬಂದ ಅಧಿಕಾರ ಅವರೆಲ್ಲ ದೊಡ್ಡವ್ರು ಬಂದ್ ಪ್ರೆಸ್ ಮೀಟ್ ಮಾಡ್ತಾರ. ಏನ್ ನಮ್ಗೇನು ಅಧಿಕಾರ ಬಂದೇ ಇಲ್ಲ, ನಾವ್ ಯಾವಾಗ ಅಧಿಕಾರ ನೋಡಿಲ್ಲ, ನಾವು ಸರ್ಕಾರ ಆಳಿಲ್ಲ. ನಿಮ್ಮಂತ SP ಗಳು DSPಗಳು CPIಗಳು ನೋಡಿಲ್ಲ. ನಾವು ರಾಜ ಮರ್ಯಾದೆ ಒಳಗೆ ತರ್ತೀರಿ. ಅವ್ರನ್ನ ಒದಿಬೇಕ್ರಿ. ಬುಡ್ ತಗೊಂಡು ಕಾನೂನು ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಕಾನೂನು ಒಂದೇ. ನಮ್ಮ ಹುಡುಗರು ತಪ್ಪು ಮಾಡಿದ್ರೆ ಓದಿಬೇಕು, ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಓದಿಬೇಕು. ರಾಜ ಆದಿತ್ಯ ಕೊಡಕತ್ತೀರಿ ನೀವೆಲ್ಲ. ನೋಡ್ರಿ, ಕಾಂಗ್ರೆಸ್ ಹತಾಶ ಆಗಿದ್ದಾರೆ.
ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಹೊಂಟಿದ್ರು. ಸೋಲ್ತೀವಿ ಅನ್ನೋದು ಗೊತ್ತಾಗ ಮತ್ತೆ ಯಾರ್ದು ಜಂಡ ಹೊರ್ಯಾರ. ನಿಮ್ಮ ಸೋಲು ಖಚಿತ. ನೀವು ದುಡ್ಡಿನಿಂದ ಅಧಿಕಾರ ನಡೆಸಕತ್ತೀರಿ, ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೊಳಕತ್ತೀರಿ. ನಾವೇ ಖಂಡನೆ ಮಾಡ್ತಾ ಇದ್ದೀವಿ ಬಾಗಲಕೋಟೆ ವತಿಯಿಂದ. ಈ ಅಧಿಕಾರ ಬಹಳ ದಿವಸ ನಡೆಯಂಗಿಲ್ಲ, ಹೋಗ್ತೀರಾ ಹಾಳಾಗೆ. ಗೆಲ್ಲುವ ಶತಸಿದ್ಧ. ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಭಯ ಹುಡ್ಸುವಂತ ಕೆಲಸ ಮಾಡಕತ್ತೀರಿ. ವಿದ್ಯಾರ್ಥಿಗಳ ಅನ್ಸಾಕತ್ತೀರಿ. ನೀವು ಅಲ್ಲಿ ಹೋಗಿ ಇದನ್ನೆಲ್ಲ ಟಿವಿಯಾಗ ನೋಡಿ, ಪೇಪರ್ನಲ್ಲಿ ನೋಡಿ. ವಿದ್ಯಾರ್ಥಿಗಳು ಏನ್ ತಿಳ್ಕೊತಾರಿ, ನಾಳೆ ವೋಟಿಂಗ್ ಆಗ ಹೆಂಗ್ ಬರ್ತಾರ? ಒಂದ್ ಮಾತು ಹೇಳಕತ್ತೀವಿ, ಎಲ್ಲಾ ಹಳ್ಳಿಗೊಳಗೆ ಹೋಗಿವಿ ನಾವು. ಹಳ್ಳಿಗೊಳಗೆ ನಮ್ಮ ಮೆರವಣಿಗೆ ಹೋಗೋತ್ತ ಅಡ್ಡಡ್ಡ ಗಾಡಿ ತಗೊಂಬಂದು ಬೈಕ್ ರ್ಯಾಲಿ ಮಾಡಿ ನಮ್ಮ ಮೆರವಣಿಗೆ ನಿಂದ್ರಿಸುವಂತ ಕೆಲಸ ಮಾಡ್ರಿ. ಅಲ್ಲಿ ಏನ್ರ ನಮ್ಮ ನಾಯಕರು, ನಮ್ಮ ಮಕ್ಕಳಿಗೆ, ನಮ್ಮ ಹುಡುಗರಿಗೆಲ್ಲ, ನಮ್ಮ ಕಾರ್ಯಕರ್ತರಿಗೆಲ್ಲ ಸಮಾಧಾನ ಹೇಳಿಲಿಕ್ಕಂದ್ರ ಲಾ ಅಂಡ್ ಆರ್ಡರ್ ಕೆಡ್ತಿತ್ತು. ಇವತ್ತಿನ ದಿವಸ ಊರೆಲ್ಲ ಹೊತ್ತು ಉರಿತಿತ್ತು. ನಿಮಗೂ ಅದೇ ಬೇಕಾಗ್ಯದ. ನಮ್ಮ ಮನಸ್ಸು, ನಮ್ಮ ಕೆಲಸ ಡೈವರ್ಟ್ ಆಗೋದು ಬೇಕಾಗ್ಯದ. ನಿಮ್ಮ ಕೆಲಸ ದುಡ್ಡು ಅಂತ ಅನುಕೂಲ ಮಾಡ್ಕೋಬೇಕಾಗ್ಯದ. ಅದಕ್ಕೆ ನಾನು ಕೂಡ ಬಾಗಲಕೋಟೆ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ, ಇಂಥದಕ್ಕೆ ತೆಲಿ ಕೊಡಬೇಡ್ರಿ. ನಮ್ಮ ನಾಯಕರು ಬೆನ್ ಹತ್ತಾರ ಅವರಿಗೆ. ಆದ್ರೆ ಒಂದ್ ಮಾತು ಹೇಳಕತ್ತೀನಿ, ಅಧಿಕಾರಿಗಳಿಗೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತಿನ ನಾವು ಬರ್ತೀವಿ, ನಿಮಗೆ ಬರೋಬ್ಬರಿ ಎಚ್ಚರಿಕೆ ಗಂಟೆ ಕೊಡ್ತೀವಿ ನಾವು. ನಾಯಕರಿಗೆ ಗೊತ್ತಾಗಿದೆ. ಅದನ್ನ ಬಿಟ್ಟು ಈ ಕಾಂಗ್ರೆಸ್ ಕಾರ್ಯಕರ್ತನ ಒತ್ತಟ್ಟಿಗೆ ಬಿಟ್ಟು ಅಧಿಕಾರಿಗಳನ್ನು ನೋಡ್ರಿ, ಎಂಥದ್ದು ಯಾವ ಚುನಾವಣೆಯಲ್ಲಿ ನಾನು ಸುಮಾರು 12 ಚುನಾವಣೆಗಳನ್ನು ನನ್ನ ಲೈಫ್ನಲ್ಲಿ ನಾ ಮಾಡಿದ್ದೀನಪ್ಪ. ಯಾವ ಸರ್ಕಾರದಲ್ಲೂ ಕೂಡ ಒಬ್ಬ ಅಧಿಕಾರಿಗಳನ್ನ ಅಥವಾ ಒಬ್ಬ ಪ್ಯೂನ್ನಾಗಲಿ ಮತ್ತೊಬ್ಬನಾಗಲಿ ನಾವು ಯಾವತ್ತೂ ಇನ್ವಾಲ್ವ್ ಮಾಡಲಿಲ್ಲ. ಕಾರ್ಯಕರ್ತರು ನಾವು ಅಷ್ಟೇ ಮಾಡ್ತಿದ್ದೇವೆ. ಇವತ್ತು ಇವರು ಜನ ಹೆಂಗದರ ಆಗ್ಯಾರ ಅಂದ್ರೆ, ಇವತ್ತಿನ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಅಧಿಕಾರಿಗಳನ್ನ, ಆಫೀಸರ್ನ ಇನ್ವಾಲ್ವ್ ಮಾಡ್ಲಕತ್ತಾರ. ತಾವು ನೋಡಿದಿರಿ, ಮೊನ್ನೆ ಎಲ್ಲೋ ಒಂದು ಪೇಪರ್ದಲ್ಲಿ ನೋಡಿದಾನ, ಯಾವುದೋ ಒಂದು ಮಾಸ್ಟರ್ದೋ ಯಾರ್ದು ಅದು ಏನು ಹೇಳ್ತಾರಲ್ಲ, ಯೂನಿಯನ್ ಅಂತಾರಲ್ಲ ಮಾಸ್ಟರ್ಗಳದು, ಅದಕ್ಕೊಂದು ₹1 ಕೋಟಿ ಕೊಟ್ಟಾರಂತ. ರೀ ಮಾರಾಯ, ಬೇಕಾದಷ್ಟು ಜನ ಬೇಡ್ತಾರಲ್ಲ, ಕೊಡು. ಯಾಕೆ ಮತ್ತೆ ಅವ್ರಿಗೆ ಯಾಕೆ ಕೊಟ್ಟಿ ನೀನು ಚುನಾವಣೆಗಿಂತ ಮೊದಲ? ನೋಡ್ರಿ, ಇದು ಸರಿ ಅಲ್ಲ ಅಂತಕ್ಕಂಥ ಮಾತದ ಜೊತೆಗೆ ಇವತ್ತು ನೋಡ್ರಿ, ಒಂದು ಬಹಳ ನನಗೆ ಕಳಕಳಿಯಿಂದ ನಾ ಹೇಳೋದಂದ್ರೆ, ಸಿದ್ದರಾಮಯ್ಯ ಎಷ್ಟು ಒಳ್ಳೆಯವಿದ್ದ. ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ಯಾನ, ನನ್ನ ಜೊತೆ ಇದ್ದ, ನನ್ನ ಆಫೀಸಿಗೆ ಬರ್ತಿದ್ದ. ಎಂಥ ಬಂಗಾರ ಅಂತ ಮನುಷ್ಯ ಇವತ್ತು ಎಂದು ಕಾಂಗ್ರೆಸ್ ಸೇರಿದಲ್ರಿ, ಸತ್ಯನಾಶ ಆಗಿ ಹೋದ. ಇವತ್ತು ಅವನ ಮನೆ ಕರಪ್ಟು, ಮಕ್ಕಳು ಕರಪ್ಟು, ಅವ್ರ ಕರಪ್ಟು. ಇದು ನಾವು ಮಾತಾಡಬಾರ್ದು. ಇದು ಆದರೂ ಕೂಡ ನಮ್ಮ ಹೊಟ್ಟೆ ಉರಿತದೆ. ಅದ್ರ ಸಲುವಾಗಿ, ಜನರ ಸಲುವಾಗಿ, ಎಲ್ಲದಕ್ಕೂ ಅದೇ ಅಂದ್ರೆ ಹೆಂಗ್ರಿ ಇರ್ತದ ಆಯ್ತು. ಈಗ ನಾವು ದೇಶದಲ್ಲಿ ನೋಡ್ತೇವೆ, ಇವತ್ತು ಮೋದಿಯವರು ಚುನಾವಣೆಗಳು ಬರ್ತಾವ, ಚುನಾವಣೆಗೆ 10 ರೂಪಾಯಿ ಖರ್ಚು ಮಾಡ್ತಾರೆ. ಯಾರು ಒಬ್ಬರೇ ಅಂದಾರ ಯಾವ್ರ ನಾ ರೊಕ್ಕ ಕೊಡ್ತೀನಿ ಅಂತ? ಯಾವ ಇವ್ರಿಗೆ ರೋಡಿಗೆ ಎಲ್ಲರಿಗೆ ರೊಕ್ಕ ಕೇಳ್ತಾರೆ ಹೆಂಗ್ರಿ? ಕಾಂಟ್ರಾಕ್ಟ್ಗಳು ಉರ್ಲ ಹಾಕೊಂಡು ಸಾಯ್ಲಾಗತ್ತವ, ಒಬ್ರದ್ದು ಪೇಮೆಂಟ್ ಇಲ್ಲ. ಹೌದು, ಸ್ವಲ್ಪ ತಪ್ಪು ಆಗಿರ್ಬೋದು, ಹಿಂದೇನೂ ಆಗಿರ್ಬೋದು, ನಾ ಇಲ್ಲ ಅಂತ ಅಲ್ಲುಗಳದಿಲ್ಲ. ಆಗಿದ್ರು ಕೂಡ ಆದ್ರೆ ಇಂಥ ಪರಿ ಆಗಿರ್ಲಿಲ್ಲ. ಇದು ನೋಡ್ರಿ ಭಾಳ ಸಾಯ್ಲಾಗತ್ತವ ಕಾಂಟ್ರಾಕ್ಟರ್. ಆಮೇಲೆ ಈ ಡೈಲಿ ವೇಜಸ್ನವ್ರು ನೌಕರಿ ಮಾಡ್ತಾವಲ್ಲ ಹುಡುಗರು, ನಮ್ಮ ಆಫೀಸ್ನಾಗ ದಿವಸ ಒಂದು 50 ಜನ ಇರ್ತಾರ. ಸಾಹೇಬ್ರ ನಮ್ಮ ಪಗಾರ ಕೊಡಿಸ್ರಿ, ಅವ್ನಿಗೆ DDP ಆಗಿ ಹೇಳ್ರಿ, CO ಆಗಿ ಹೇಳ್ರಿ, ಬಂದು ನಮ್ಮ ಜೀವ ತಿಂತಾರೆ. ಏನೇ ಮರ, ನಾನು ನೌಕರಿ ಇಟ್ಕೊಂಡಿನೇನು, ಯಾರನ್ನೇನು ಇಟ್ಕೊಂಡ್ರಲ್ಲ, ಹೋಗಲ್ಲ ಕುಂದ್ರಲ್ಲೇ ಒಟ್ಟರು ಬರ್ತೇವೆ ನಾವು ಅಂತ ನಾವು ಹೇಳೋದು. ಈ ರೀತಿ ನೋಡ್ರಿ, ಇದು ಸರ್ಕಾರದ ಕೆಲಸ ಏನ್ರಿ ಅಂತೇಳಿ ಭಾಳ ಕಳಕಳಿಯಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಿದ್ದೆ. ನಾನು 100 ಮಕ್ಕಳಿಗೆ IPL ಟಿಕೆಟ್ ಮಾನ ಮರ್ಯಾದೆ ಇದ್ದಾವೆ MLAಗಳಿಗೆ. ನಮಗೆ ಪಗಾರ ಎಷ್ಟು ಕೊಡ್ತೈತ? ನಿಮ್ಗೆ ಕೊಡ್ತೈತಾನ? 3 ಲಕ್ಷ ರೂಪಾಯಿ ಪಗಾರ ಐತ ನನಗ. 5,000 ಕೊಟ್ಟು ನೋಡ, ನಾನು 100 ಮಕ್ಕಳು ಕೊಂಡ್ಕೊಂಡು ಟಿಕೆಟ್ ತೆಗಿಲಾಕ ನನಗೇನು? ಅವ ಬಂದ್ರೆ ಕೇಳಿ, ಇನ್ನು ವಿಧಾನಸಭೆ ಕಳ್ಸಿದ್ದು IPL ಟಿಕೆಟ್ ತಗೊಳಕು ಬರೇ ಹೆಂಡತಿಗೆ ಟಿಕೆಟ್ ತಗೊಳುತ್ತೆ. ದಿಲ್ಲಿಗೆ ಹೋದೆ, IPL ಟಿಕೆಟ್ ತಗೊಳುತ್ತೆ, ವಿಧಾನಸಭಾದಾಗ ಮಾತಾಡಿದೆ ನೋಡಿ. ಇನ್ನೂ ಒಂದು ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕತ್ತೀವ. ಮುಂದ ಸಿದ್ದರಾಮಯ್ಯ ಕರೆದು ಅವನಿಗೆ ಹೇಳಿದ್ರು, ನೀನು ಕರೀಮ ಮುಸಿಯ, ನೀವೇನಾರ ಟಿಪ್ಪು ಸುಲ್ತಾನ್ ವಿಧಾನಸಭಾದಾಗ ತೆಗೆದ್ರ ಅಲ್ಲೊಬ್ಬ ಅಯೋಗ್ಯ ಎತ್ತಾಳ್ ಕೂತ ನಮ್ಗೆ ಅಂತ ಹೊಡಿಲಕ್ಕೆ ಬರ್ತಾನ. ಆ ಓಡೋಗ್ಬಿಟ್ಟ. ಟಿಪ್ಪು ಸುಲ್ತಾನ್ ಮುಂದೆ ಕೇಳಿಲ್ಲ. ಆ ಯೂಟಿ ಕಾಂಗ್ರೆ ಹೋದ್ರದು ಅವರು ಹುರುಪಿತ್ತು ಒಳಗೆ ಟಿಪ್ಪು ಸುಲ್ತಾನ್ ಅಂತ ಕ್ಯಾಶ್ ಆಪ್ನೋರ್ ಕ್ಯಾಶ್ ತಗೊಳಕ್ ಹೋಗ್ಯಾಡ್ರಿ. ನೀವು MLA ಅದಕ್ಕೆ ಆರಿಸಿ ಕಳಿಸ್ತೀರಪ್ಪ. ನೀರಾವರಿ ಆಗಲಿ, ಈ ಭಾಗದ ಜನರ ಅಭಿವೃದ್ಧಿ ಆಗಲಿ, ಬಡವರಿಗೆ ಮನೆ ಸಿಗಲಿ, ನಮ್ಮ ಜನರಿಗೆ ಉದ್ಯೋಗ ಸಿಗಲಿ, ಸರ್ಕಾರಿ ನೌಕರಿದಾರ ಸಿಗ್ಲಿ, ಅದಕ್ಕೆ MLA ಆರಿಸಿರ್ತಾರೋ IPL ಟಿಕೆಟ್ ಆರಿಸಿರ್ತಾರೋ? ಅದಕ್ಕೆ ನಾಳೆ ಅವ್ ಬರ್ತಾನೆ ಇಲ್ಲಿ.
ಒಂದ್ ಸಲ ಲೀಡರ್ ಬರ್ತಾನ ಅಂದಂದ್ರೆ ನೀವೆಲ್ಲ ಕೇಳ್ಬೇಕು. IPL ಗಿರಿಕಿ ತಳಗಿರಿ